ನಮಸ್ಕಾರ ರೀ ಯುಕೆ ಮಂದಿಗೆ. ನಾವು ಹೊಂಟಿವಿ ಇವತ್ ದೇವಸ್ಥಾನಕ್ಕ. ನಮ್ ಸಮೀರ್ ಯಾವ್ದೋ ಒಂದ್ ದೇವಸ್ಥಾನ ನೋಡ್ಯಾನಂತ ಇಲ್ಲೇ 7 ಕಿಲೋಮೀಟರ್ ಒಳಗ ಹೊಂಟಿವಿ ಇವತ್ತ. ಹೆಲ್ಮೆಟ್ ಒಂದಿಲ್ಲ, ನಮ್ಮ ಮಾವನ್ ಮನ್ಯಾಗ ಒಂದ್ ಹೆಲ್ಮೆಟ್ ಐತಂತ ತಗೊಂಡ್ ಹೋಗ್ತೀವಿ. ನಡ್ರಿ ಹೋಗಿ ಬರಾಮಿ. ಫೈನಲಿ ನಮ್ ಮಾವ ಹೆಲ್ಮೆಟ್ ತಗೊಂಡ್ ಹಾಕಿವಿ. ಪೊಲೀಸರದೊಂದು ಇಲ್ಲಿ ಬೆಂಗಳೂರ್ನಾಗ ಇರ್ಬೇಕಂದ್ರೆ ಹೆಲ್ಮೆಟ್ ಕಂಪಲ್ಸರಿ ಹಾಕ್ಲೇಬೇಕು. ಹಾಕಿಲ್ಲ ಅಂದ್ರೆ ಹಂಗೆ ಮಾಮದಾರ ಹಿಡ್ದೆ ಹಂಗೆ ಫೈನ್. ಆದ್ರೂ ನಮ್ ಸೇಫ್ಟಿ ಬೇಡ್ರಿ, ಹೆಲ್ಮೆಟ್ ಹಾಕೊಳ್ಳೇಬೇಕು. ಅವ್ರು ಹಿಡಿದ್ ಫೈನ್ ಇರೋದು ಒಳ್ಳೇದಕ್ಕೆ. ಹೆಲ್ಮೆಟ್ ಹಾಕೊಂಡೇ ಗಾಡಿ ನಡೆಸ್ರಿ. ನೋಡ್ರಿ ನಮ್ ಸಮೀರ್ ಹೆಲ್ಮೆಟ್ ಹಾಕೊಂಡಾನ, ನಾನು ಸಮೀರ್ ಹೆಲ್ಮೆಟ್ ಹಾಕ್ತಾನ, ನೀವು ಹಾಕ್ರಿ. ತಗೋರಿ, ನಮ್ ಸಮೀರ್ ಅವರು ಫುಲ್ ಡೇಂಜರ್ ಹೊಡಕತ್ತಾರ ಗಾಡಿ. ನೋಡ್ರಿ ಈಗ ಏನ್ ನಾವು ಬಾರಿ ಡೈಲಾಗ್ ಹೊಡೆದಿದ, ಆದ್ರೆ ಏನ್ ಮಾಡ್ತೇವೆ, ಕ್ಯಾಮೆರಾನೇ ಚಾಲೂ ಮಾಡಿಲ್ಲ. ನಮ್ ಸಮೀರ್ ಒಂದ್ ಹೊಸ ಹೆಸರು ಹೇಳೇನು, ಬ್ಲಾಗ್ ರೈಡರ್ ಅಂತೇಳಿ. ನಾ ಬ್ಲಾಗರ್, ಅವ ರೈಡರ್ ಅಂತ. ಹಂಗಾಗಿ ಹೊಸ ಹೆಸರು ಇಡ್ಬೇಕಂತೇಳಿ ಯೋಚನೆ ಮಾಡಿವಿ. ನೀವೆಲ್ರೂ ಕಮೆಂಟ್ ಮಾಡಿ ಹೇಳ್ರಿ, ಹೆಸರು ಸರಿಯಾಗಿತ್ತು ಅಂದ್ರ ಬ್ಲಾಗ್ ರೈಡರ್ ಅಂತೇಳಿ ಇಡ್ತೀವಿ. ಎಲ್ಲರೂ ಸಪೋರ್ಟ್ ಹಿಂಗೆ ಇರ್ಲಿ ಅಂತ ಹೇಳ್ತೀನಿ. ಬೆಂಗಳೂರು ನೋಡ್ರಿ ಎಷ್ಟ್ ಮಸ್ತ್ ಅದ. ಹಾ, ಇವತ್ ಕ್ರಿಸ್ಮಸ್ ಅದ. ಸುದೀಪ್ ಸರ್ ಅವ್ರದ್ದು ಇವತ್ ಪಾರ್ಕ್ ಮೂವಿ ರಿಲೀಸ್ ಆಗ್ಯದ. ಹಂಗಾಗಿ ಎಲ್ಲಾ ಹುಡುಗರು ಅವ್ರ ಫ್ಯಾನ್ಸ್ ಅವ್ರು ಇವತ್ತೆಲ್ಲಾ ಥಿಯೇಟರ್ ಅಲ್ಲಿ ಅದಾರ. ಅದಕ್ ಜರ ಬೆಂಗಳೂರಲ್ಲಿ ವಾತಾವರಣ ಸೈಲೆಂಟ್ ಆಗದ. ಅಂದ್ರೆ ರೋಡ್ ಮೇಲ ಎಲ್ರು ಇವತ್ ಥಿಯೇಟರ್ ಅಲ್ಲಿ ಅದಾರ. ನಮಗ್ ಇವತ್ ಸೀಟ್ ಸಿಕ್ಕಿಲ್ಲ, ಹಂಗಾಗಿ ನಾವ್ ಇವತ್ ಹೊರಗೆ ಹೋಗೋ ಪ್ಲಾನ್ ಹಾಕಿವಿ. ನೋಡ್ರಿ ವ್ಯೂ ನೋಡ್ರಿ. ಅದಕ್ಕೆ ತಾವೆಲ್ರು ಹಂಗೆ ಸಪೋರ್ಟ್ ಮಾಡ್ರಿ. ನಾವು ಒಂಚೂರು ಬೆಳೆಯೋಣ. ಮನ್ಯಾಗ ಉತ್ತರ ಕರ್ನಾಟಕ ಬಂದಿದ್ದು ಸಪೋರ್ಟ್ ಮಾಡ್ಲೇಬೇಕು. ಎಲ್ಲೋ ಸಮೀರ ಸಪೋರ್ಟ್ ಮಾಡ್ಬೇಕಿಲ್ಲ ನೋಡವೆ. ಹಾ, ಒಟ್ ಸಮೀರ್ ಹೇಳತ್ತಾನ ಸಪೋರ್ಟ್ ಮಾಡ್ಲೇಬೇಕು. ಯಾಕಂದ್ರ ಅವನೇ ಸಪೋರ್ಟ್ ಮಾಡತ್ತಾನ, ಗಾಡಿ ತಗೊಂತಾನ, ಎಣ್ಣೆ ಅವನೇ ಆಗ್ಲತ್ತಾನ, ಏನೇ ಮಾಡ್ಲಕಂತಾನ. ನಾವು ಅಷ್ಟು ಸಪೋರ್ಟ್ ಮಾಡಿ ಏನಾದ್ರು ನೀವು ಮಾಡಲ್ಲ, ಮಾಡ್ತೀರಂತ ಗೊತ್ತದ. ಇಷ್ಟೇ ಜನ ವಿಡಿಯೋಗಳು ಎಲ್ಲ ನಮಗ್ ಬರ್ತಾವ. ಸಮೀರ ಅಂತ ಹಾರ್ ನಾವ್ ಯಾವಾಗ ತಗೋಬೇಕು? ಇನ್ನೊಂದ್ ವರ್ಷ ಪಾರ್ಕ್ ಮಾಡೋದೇ ಚಿಂತೆ ಹಚ್ಚದ. ನಂಗ್ ಕಾರ್ ತೊಗೊಂಬ ಚಿಂತೆ ಹಚ್ಚದ, ಪಾರ್ಕ್ ಮಾಡೋ ಚಿಂತೆ ಹಚ್ಚದ ನೋಡ್ರಿ. ನಂಗ್ ಕಾರ್ ತಗೋಬ ಚಿಂತೆ ಹಚ್ತಾರ, ಪಾರ್ಕ್ ಮಾಡೋ ಚಿಂತೆ ಹಚ್ಚದ. ರೊಕ್ಕ ಅವರೇ ಸಮೀರ್ ರೊಕ್ಕ ದಬಾಸೆ. ಸಮೀರ್ ರೊಕ್ಕ ದಬಾಸ್ ಕಳ್ಸ್ಯಾನ. ಟ್ರೇಡರ್ ಶೇರ್ ಮಾರ್ಕೆಟಿಂಗ್ ಟ್ರೇಡರ್ ಸಮೀರ್. ಹಾ, ರೈಡರ್ ಪ್ಲಸ್ ಟ್ರೇಡರ್. ನಾವು ಬ್ಲಾಗರ್ ಪ್ಲಸ್ ಕಂಪ್ನಿ ಎಂಪ್ಲಾಯಿ. ನಮ್ದೇ ಬೇರೆ, ಸಮೀರ್ ಒಂದೇ ಬೇರೆ ರೀ. ಸಮೀರ್ ಸಾವ್ಕಾರ ಅಂತ. ಬೆಡದಾಸ್ಪುರಕ್ ಬಂದೀವಿ. ಆ ದೇವ್ರ ಗುಡಿ ಇರೋದ್ ಬೆಡದಾಸ್ಪುರದಲ್ಲಿ ಅಂತ. ಇಲ್ಲಿಂದ 2 ಕಿಲೋಮೀಟರ್ ಅತ್ತ. ಟೋಟಲಿ ನಮ್ದು ಎಲೆಕ್ಟ್ರಾನ್ ಸಿಟಿಯಿಂದ 7 ಕಿಲೋಮೀಟರ್ ಅದ ಅಂತ ನೋಡ್ರಿ. ಎಲೆಕ್ಟ್ರಾನ್ ಸಿಟಿ ಒಳಗ ಫ್ಯಾಮಿಲಿ ಫ್ರೆಂಡ್ಸು ಯಾರು ಬೇಕಾದ್ರೂ ಬರ್ಬೋದು. 7 ಕಿಲೋಮೀಟರ್ ಅದ ಅಂತ. ಬರ್ರಿ ಮುಂದ್ ತೋರಿಸ್ತೀನಿ ಅಂತ ವ್ಯೂ ಹೆಂಗದ ಅಂತ ಹೇಳಿ. ನಾನು ನೋಡಿಲ್ಲ, ಫಸ್ಟ್ ಟೈಮ್. ಮ್ಯಾಪ್ ಹಾಕಿವಿ ನಾವು. ನೋಡ್ರಿ ಮ್ಯಾಪ್ ಹಾಕೊಂಡ್ ನಡೀತೀವಿ, ರೋಡ್ ಗೊತ್ತಿಲ್ಲ. ವಿಡಿಯೋ ನೋಡ್ರಿ ನೀವು, ನಾವು ಬಂದಿರೋದು. ಇಲ್ಲ ಮ್ಯಾಪ್ ಅನ್ನು ಹಾಕ್ರಿ 7 ಕಿಲೋಮೀಟರ್ ಎಲೆಕ್ಟ್ರಾನ್ ಸಿಟಿ. ಬರ್ರಿ ವಿಸಿಟ್ ಮಾಡ್ರಿ.
ದೇವಸ್ಥಾನದ ಮೇನ್ ಗೇಟು. ಇಲ್ಲಿಂದ ರೈಟ್ ತಗೊಂಡ್ರೆ ಮೇಲೆ ಐತ್ ನೋಡ್ರಿ ದೇವಸ್ಥಾನದ ಮೇನ್ ಗೇಟ್ ಇದು. ನೋಡ್ರಿ ವ್ಯೂ ನೋಡ್ರಿ ಹೆಂಗೈತೆ ಹೊರಗಿಂದ. ವ್ಯೂ ಮಸ್ತ್ ಅದ ನೋಡ್ರಿ. ಸಿಟಿಯಲ್ಲಿ ಇದ್ರು ಎಷ್ಟು ಭಾರಿ ವ್ಯೂ ನೋಡ್ರಿ. ನಮ್ ಜನ ಎಷ್ಟು ಹೇಳಿದ್ರು ಕೇಳಲ್ಲ ನೋಡ್ರಿ. ಈಗ ನೋಡ್ರಿ ಕಮಲದ ಹೂಗಳವ ನಿಮ್ಗೆ ತೋರಿಸ್ತೀನಿ ಬರ್ರಿ. ಹೂವ ಮಾರ್ನಿಂಗ್ ಹತ್ತಿವ ನಾವು ಒಣಗ್ಯಾವ್ರಿ. ನೋಡ್ರಿ ಕಮಲದ ಹೂವ. ನಾವು ಕಮಲದ ಹೂವ ನೋಡ. ಓ ನೋಡ್ರಿ ಇಲ್ಲಿ ಯಾವ ಕಾಣಿಸತ್ತ ನಮಗ. ನಿಂದ್ರ ತೋರಿಸ್ತೀನಿ ಜರ ಜೂಮ್ ಮಾಡಿ. ನೋಡ್ರಿ ದೇವಸ್ಥಾನ, 2 ದೇವಸ್ಥಾನ ಅವರು ಇಲ್ಲಿ. ನೋಡ್ರಿ ಇದೇ ದೇವಸ್ಥಾನ. ಮತ್ತ ಆ ಕಡೆ ಒಂದು ದೇವಸ್ಥಾನ ಅದ, ಯಾವ್ದಾವ್ದ ನೋಡಿಲ್ಲ, ನೋಡಿ ಬರ್ತೀವಿ. ದೇವಸ್ಥಾನ ಹಚ್ಚಿದಾರೆ. ಮಾರ್ನಿಂಗ್ ಅಷ್ಟೇ ಓಪನ್ ಇರುತ್ತೆ ಅನ್ಸತ್ರಿ ದೇವ್ರ ಗುಡಿ ಬಾಗಿಲು. ಬಾಗಿಲು ಮುಚ್ಚಿದಾರ್ರಿ. ಮಾರ್ನಿಂಗ್ ಅಷ್ಟೇ ಓಪನ್ ಇರುತ್ತೆ ಅನ್ಸತ್ತೆ ದೇವ್ರ ಬಾಗಿಲು. ಫುಲ್ ಬಂದ್ ಮಾಡಿಬಿಟ್ಟಿದ್ದಾರೆ, ಕ್ಲೋಸ್ ಇದೆ. ಮಾರ್ನಿಂಗ್ ಬರ್ಬೇಕಾಗತ್ತೆ. ನೋಡ್ರಿ ಇದು ದೇವಸ್ಥಾನ ಒಳಗೆ ಚಡಿ ಒಳಗೆ ದೇವರು ವಿಡಿಯೋ ಅಲೌಡ್ ಇಲ್ಲ ಅಂದ್ರೆ ಯಾವ್ಯಾವ ಮಾಡಕ್ ಆಗ್ಲಿಲ್ಲ. ಅಷ್ಟು ದೂರದಿಂದ ಬಂದು ಅದೋ ಒಂದು ಬೇಜಾರು. ಪರವಾಗಿಲ್ಲ
ಅವ್ರಿಗೆ ತೋರಿಸ್ತೀನಿ ನೋಡ್ರಿ. ಮೋಸ್ಟ್ಲಿ ಆ ಕಡೆ ಅದ ರೈಟ್ ಸೈಡಿಗೆ ಜಂಗಲ್ ಅದಾರ ಒಂದ್ ಇಲ್ಲಿ ಹಿಂದ ದೋಸ್ತ ಹಾ? ಪೂರ ಜಂಗಲ್ ಟೈಪ್ ಅದ ನೋಡ್ರಿ ಆ ಕಡೆ ಹೋಗೋದಿತ್ತು. ಇದು ಏನೋ ಹೊಸದ್ ಬರ್ತಾವ ಇಲ್ಲಿ. ಬರ್ರಿ ನಿಮ್ಮ ಹಾ ಇರ್ಲ ಬಾ ಹೊಸ ಅದಿ ನೋಡ್ರಿ ಅದು ಹೆಂಗದ ಎರಡು ಬಂಡೆಗಳು ನಡಬರ್ಕಿಂದ ಹೋಗ್ಬೇಕು. ನೋಡ್ರಿ ಇವ ಹಿಂದ್ಗಡೆ ಹುಡುಗರೆಲ್ಲ ಪಾರ್ಟಿ ಮಾಡಕ್ ಬಂದಾರ. ಹುಡುಗರು ಫ್ಯಾಮಿಲಿ ಇರ್ಬೋದು. ಬೇರೆ ಕಡೆ ಹಿಂದೆ ವ್ಯೂ ತೋರಿಸ್ತೀನಿ ಹಂಗದೇನ. ಅಲ್ಲೇನೋ ರೀಲ್ಸ್ ಮಾಡತ್ತಾರೇನೋ. ನೋಡ್ರಿ ದೇವರ ದರ್ಶನ ಆಯ್ತು. ಬಟ್ ಒಳಗ ವಿಡಿಯೋ ಅಲೌಡ್ ಇಲ್ಲ ಅಂದ್ರು. ಹಂಗಾಗಿ ದೇವ್ರ ಗುಡಿ ಒಳಗೆ ತೋರ್ಸೋದಾಗಿಲ್ಲ. ನಾವೇ ದರ್ಶನ ಮಾಡೀವಿ. ಹಿಂಗೆ ನಿಮ್ಮ ಸಲುವಾಗೂ ದೇವ್ರ ಹತ್ರ ಆಶೀರ್ವಾದ ತಗೊಂಡಿವಿ. ನೋಡ್ರಿ ಈಗ PG ಹೋಗ್ತೀವಿ. ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗ ಮತ್ತ. ಓಕೆ, ಎಲ್ಲರೂ ಸಪೋರ್ಟ್ ಮಾಡ್ರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಮುಂದೆ. ನೋಡ್ರಿ ಮತ್ತ ಮುಂದಿನ ಬ್ಲಾಗ್ ಒಳಗೆ ಸಿಗಾವಿ.